ಪರಪನಗ್ರಹಾರದಲ್ಲಿ ರಾಜಾತಿಥ್ಯವನ್ನ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ವಿಡಿಯೋಗಳನ್ನ ನೀವು ನೋಡೇ ಇದ್ದೀರಾ. ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಬ್ರೇಕ್ ಮಾಡ್ತಾ ಇದೀವಿ ಈ ಕ್ಷಣಕ್ಕೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ವೈರಲ್ ವಿಡಿಯೋ ಹಿಂದೆ ಮಾಜಿ ಕೈದಿಯ ಕೈವಾಡ ಇದೆಯಾ? 2023ರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಟ್ಕೊಂಡಿದ್ದ ಮಾಜಿ ಕೈದಿ ಅದನ್ನ ಈಗ ಹರಿಬಿಟ್ನ. ಕೈದಿಗೆ ಹಣ ಕೊಟ್ಟು ವಿಡಿಯೋವನ್ನ ಖರೀದಿ ಮಾಡಿರುವ ಶಂಕೆ ಇದೆ. ಜೈಲಲ್ಲಿರುವ ಪ್ರಮುಖ ವ್ಯಕ್ತಿಯಿಂದಲೇ ವ್ಯವಹಾರಗಳಾಗಿದೆ. ಅಂದ್ರೆ 4-5 ವಿಡಿಯೋದಲ್ಲಿ ಎಲ್ಲ ಹೊಸ ವಿಡಿಯೋ ಅಂತಲ್ಲ, ಕೆಲವು ಹಳೆ ವಿಡಿಯೋನು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದ ಅವನಿಗೆ ಇವರು ದುಡ್ಡು ಕೊಟ್ಟು ವ್ಯವಹಾರ ನಡೆಸಿ ಅದನ್ನು ಖರೀದಿ ಮಾಡಿದ್ದಾರೆ ಅಂತ. ಇವರು ಅಂದ್ರೆ ಯಾರು ಅಂತ ಕೇಳಿದ್ರೆ, ಆ ಇವರು ಅನ್ನೋರ ಬಗ್ಗೆ ಇನ್ನೂ ಒಂದು ಕುತೂಹಲ ಇದೆ. ಕೆಲವ್ರ ಬಗ್ಗೆ ಇನ್ನೂ ಡೌಟ್ಸ್ ಇದ್ದಾವೆ. ಆ ಡೌಟ್ಸ್ ಕನ್ಫರ್ಮೇಷನ್ ಆದಮೇಲೆ ನಾವು ಇವರು ಅನ್ನೋ ಹೆಸರನ್ನು ತಗೊಳ್ಬಹುದು. 5-6 ವಿಡಿಯೋಗಳು ರಿಲೀಸ್ ಆಯಿತು. ಜೈಲಲ್ಲಿ ಈ ರೇಪಿಸ್ಟು ಉಮೇಶ್ ರೆಡ್ಡಿ ಕಲರ್ ಬಟ್ಟೆ ಹಾಕೊಂಡು ಓಡಾಡೋದು, ಫೋನ್ನಲ್ಲಿ ಮಾತಾಡೋದು, ಐಟಮ್ ಸಾಂಗ್ ಹಿಂದೆಗಡೆ ಹಾಕೊಂಡು ಕೇಳಿಸ್ಕೊಳ್ಳೋದು, ಕರ್ಟನ್ಸಲ್ಲಿರೋದು, ಅಂದರೆ ತನ್ನ ಕಿಟಕಿಗೆಲ್ಲ ಕರ್ಟನ್ಸ್ ಹಾಕೊಂಡಿರೋದು, ಈ ವಿಡಿಯೋ ಒಂದು. ಎರಡನೇದು, ಇದನ್ನು ವಿಡಿಯೋ ಮಾಡ್ತೀನಿ ನೀವು ಡ್ಯಾನ್ಸ್ ಮಾಡಿ ಅಂತ ಪರ್ಪಸ್ಫುಲಿ ರೆಕಾರ್ಡ್ ಮಾಡ್ಕೊಂಡಂಗೆ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಆ ಮಾಜಿ ಕೈದಿ ಹತ್ರ ಏನು ಹಣದ ವ್ಯವಹಾರ ನಡೆದಿದೆಯಂತೆ, ಯಾವಾಗ ಈ ಕಂಪ್ಲೀಟ್ ಪ್ಲಾನನ್ನು ಹಾಗಾದರೆ ಮಾಡಿರೋದು? ಇದು ನೆನ್ನೆ ಮೊನ್ನೆ ಪ್ಲಾನ್ ಮಾಡ್ದಂಗಂತೂ ಇಲ್ಲ. ಒಂದು 6-7 ತಿಂಗಳಿಂದ ಪ್ಲಾನ್ ಮಾಡಿಕೊಂಡು ಸರಿಯಾದ ಟೈಮು ಮುಹೂರ್ತ ಇಡ್ತೀವಿ ಅಂತಲೇ ಒಂದು ಟೀಮ್ ರೆಡಿ ಇತ್ತು ಅಂತ ಕಾಣಿಸುತ್ತೆ. ಯಾರು ಆ ಟೀಮು, ಯಾರ್ಯಾರ ಬಗ್ಗೆ ಅನುಮಾನಗಳಿದೆ, ಯಾವಾಗ ಈ ವ್ಯವಹಾರ ಕುದುರಿರೋದು? ಮಮತಾ, ಖಂಡಿತವಾಗಿಯೂ ಅಂದರೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅದು ಕೂಡ ಸ್ಪಷ್ಟನೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅದರ ಬಗ್ಗೆ ತನಿಖೆಯನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಯಾಕಂದರೆ CCB ಅಧಿಕಾರಿಗಳು ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ ಮತ್ತು ದಾಖಲನ್ನು ಮಾಡಿಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾರ್ಯಾರಿಗೆ ಅನುಮಾನ ಇತ್ತು, ಯಾರ್ಯಾರ ಮೇಲೆ ಅನುಮಾನ ಇದೆ, ಅದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಅಂದರೆ ಅನುಮಾನಾಸ್ಪದ ವ್ಯಕ್ತಿಗಳು ಜೊತೆಗೆ ಇದರ ಬೆನಿಫಿಷರಿ ಯಾರಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಅದರ ಬಗ್ಗೆ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಜಿ ಕೈದಿಯ ಬಳಿಯಲ್ಲಿ ಒಬ್ಬ ಹಣಕ್ಕಾಗಿ ಈ ವಿಡಿಯೋ ದೃಶ್ಯಾವಳಿಗಳನ್ನ ಖರೀದಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಅಸರಿಯತ್ತು ನಿಜವಾಗ್ಲೂ 2023ರಲ್ಲಿ ಮತ್ತು 2025ರಲ್ಲಿ ಶೂಟ್ ಆಗಿರುವಂಥ ವಿಡಿಯೋಗಳು ಇದು. ಯಾಕಂದ್ರೆ ಒಂದಷ್ಟು ವಿಡಿಯೋಗಳನ್ನ ಪರ್ಪಸ್ಫುಲಿ ಒಂದು ಹಿಡನ್ ಕ್ಯಾಮ್ರಾವನ್ನು ಕೊಟ್ಟು ಅದನ್ನ ರೆಕಾರ್ಡ್ ಮಾಡೋದ ರೀತಿಯಲ್ಲಿ ಇದೆ. ಅದು ಉದ್ದೇಶಪೂರಿತವಾಗಿ ರೆಕಾರ್ಡ್ ಮಾಡಿರುವಂಥ ವಿಡಿಯೋ. ಅದಾದ ನಂತರ ಕೆಲವೊಂದು ಮೊಬೈಲ್ನ ವಿಡಿಯೋ ತುಣುಕುಗಳಿದ್ದಾವೆ. ಅದು 2023ರಲ್ಲಿ ರೆಕಾರ್ಡ್ ಅನ್ನ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಗಳನ್ನ ಜೈಲಧಿಕಾರಿಗಳು ಸ್ಪಷ್ಟನೆಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಯಾವ ಕೈದಿ ಅದನ್ನು ರೆಕಾರ್ಡ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಿಕ್ಕಿದ್ದಾವೆ. ಅದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ದಾವೆ. ಆತನನ್ನು ಕೂಡ ವಿಚಾರಣೆಯನ್ನ ಮುಂದಿನ ಹೊತ್ತುಗಳಲ್ಲಿ ಮಾಡಿದ್ದಾರೆ ಮತ್ತು ಆತನ ಬಳಿಯಲ್ಲಿ ಹಣಕ್ಕಾಗಿ ಖರೀದಿಯನ್ನ ಒಂದಷ್ಟು ಜನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಇದರ ಮೂಲಕ ಅವರಿಗೆ ಲಾಭ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗಾಗಲೇ ದರ್ಶನ್ ಅವರ ಆಪ್ತ ಧನ್ವೀರ್ ಏನಿದ್ದಾನೆ ಆತನ ವಿಚಾರಣೆ ಕೂಡ ಆಗಿದೆ. ಆತನಿಗೆ ಆತ ಏನಾದರೂ ಹಣಕಾಸಿನ ವ್ಯವಹಾರನ ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಈ ಬಗ್ಗೆ ನಿರಂತರವಾಗಿ ತನಿಖೆಗಳಾಗ್ತದೆ. ಇವತ್ತು ಸಭೆಯಲ್ಲಿ ಅದ್ರ ಬಗ್ಗೆ ಎಲ್ಲ ಕೂಡ ಒಂದಷ್ಟು ಮಾಹಿತಿಗಳನ್ನ ಗೃಹ ಸಚಿವರಿಗೆ ಕೊಡ್ತಾರೆ. ಅವರ ಆ ಮಾಹಿತಿಯನ್ನ ಆಧರಿಸಿ ಮುಂದಿನ ತನಿಖೆಯನ್ನು ಕೂಡ ಮುಂದುವರಿಸುವಂತ ಪ್ರಯತ್ನಗಳು ಕೂಡ ಸದ್ಯಕ್ಕೆ ಆಗುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಈಗ ಈ ಎಲ್ಲ ಮಾಹಿತಿಗಳು ಆಚೆ ಬರ್ತಿದೆ ಸರಿ, ಬಟ್ ಪ್ರಶ್ನೆ ಇರೋದೇನು, ಕಳ್ತನ ಮಾಡ್ತಿದ್ದಾರೆ ನೋಡಿ ಕಳ್ಳ ಇವನು ಅಂತ ಹೇಳಿದವ್ರನ್ನ ಅರೆಸ್ಟ್ ಮಾಡೋದು, ಅಥವಾ ಅವ್ರ ಇಂಟೆನ್ಷನ್ ಅನ್ನ ಯೋಚನೆ ಮಾಡೋದಾ, ಅಥವಾ ಕಳ್ಳನನ್ನು ಹಿಡಿಯೋದಾ?